ಸೊ ಮೋಟಮ್ ಅವರೇ, ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ, ಲೀಡ್ ಬರ್ತಾನೆ ಇರುತ್ತೆ, ರಿಸಲ್ಟ್ ಅನೌನ್ಸ್ ಆಗುತ್ತೆ, ಮಗಳು MLA ಅಂತ ಹೇಳಿ ಘೋಷಣೆ ಆಗುತ್ತೆ. ಸೊ ಅವತ್ತಿನ ನಿಮ್ಮ ಖುಷಿ? ತುಂಬಾ ಖುಷಿ ಆಯಿತು. ಅದಕ್ಕೂ ಮೊದಲು ತುಂಬ ಒಂದು ರೀತಿ ನನಗೆ ಭಾಳ ಆತಂಕ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದರೆ, ಇಲ್ಲಿ ಜನರ ಒಂದು ಮೆಂಟಾಲಿಟಿ ಹೀಗೆ ಅಂತ ಗೇಜ್ ಮಾಡೋದು ತುಂಬ ಕಷ್ಟ. ನಮ್ಮ ಜೊತೆನೇ ಇರ್ತಾರೆ, ಸ್ನೇಹಿತರಾಗೇ ಇರ್ತಾರೆ. ಮತ್ತು ಯಾವಾಗ ನಮಗೆ ಬೆನ್ನ ಹಿಂದೆ ಇದು ಮಾಡ್ತಾರೆ ಅಂತ ಹೇಳಿದರೆ ನಮ್ಗೆ ಅರ್ಥನೇ ಆಗ್ತಿಲ್ಲ. ಯಾಕೆಂದರೆ ನಾನು 8 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ, 5 ಎಲೆಕ್ಷನ್ ಸೋತಿದ್ದೀನಿ. ಹಾಗಿರ್ಬೇಕಾದ್ರೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಿದ್ರು. ಮಾತಾಡಬೇಕಾದ್ರೆ ನಾನು ಹೇಳ್ತಿದ್ದೆ, ನೋಡಿ, ಯಾರ ಹಣೆ ಬರನ ಯಾರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಣೆ ಬರದಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಗೆದ್ದೇ ಗೆಲ್ತಾಳೆ. ನನಗೆ ಅದ್ರ ಬಗ್ಗೆ ಒಂದು ಕಾನ್ಫಿಡೆನ್ಸು ಇತ್ತು. ಆಮೇಲೆ ಒಳ್ಳೆ ಲೀಡಲ್ಲೇ ಗೆಲ್ಲಬೇಕಾಗಿತ್ತು, ಆದರೆ ಬೇರೆ ಬೇರೆ ಕಾರಣದಿಂದ ಕಡಿಮೆ ಲೀಡು ಬಂದಿದ್ದಾಯಿತು. ಆದರೂ ತುಂಬ ಹೆಮ್ಮೆ ಅನ್ನಿಸ್ತು ನನಗೆ. ಸೊ ಫಸ್ಟ್ ಟೈಮ್ ವಿಧಾನಸೌಧದ ಮೆಟ್ಟಲನ್ನ ಹತ್ತಬೇಕಾದ್ರೆ ಜೀವನದಲ್ಲಿ ಆ್ಯಸ್ ಎ MLA ಆಗಿ ಸೊ ಯಾವ ಥರ ಇತ್ತು? ಏನು ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಗಿತ್ತಾ? ಇಲ್ಲ, ತುಂಬ ಚಿಕ್ಕ ವಯಸ್ಸಲ್ಲಿ ಖಂಡಿತ ಕನಸು ನನಸಾದಂಗೆ ಆಯಿತು. ಆ್ಯಕ್ಚುಲಿ ಅವತ್ತು ಒಂದು ರೀತಿ ಜೀವನಕ್ಕೆ ಸಾರ್ಥಕ ಆದಂಗೆ ಆಯಿತು. ಸತ್ಯ ಹೇಳಬೇಕು ಅಂದರೆ ಎಷ್ಟೋ ವರ್ಷದ ಒಂದು ಹೋರಾಟ ಅಂತ ಅಂದ್ಕೊಂಡು, ಎಲ್ಲ ರೀತಿಯಲ್ಲೂ ಹೋರಾಟ, ಮನೆ ಒಳಗಡೆ ಹೋರಾಟ, ಆಚೆನೂ ಹೋರಾಟ, ನನ್ನನ್ನು ನಾನು ಪ್ರೂವ್ ಮಾಡಿಕೊಳ್ಳಿಕ್ಕೆ ಅದು ಒಂದು ದೊಡ್ಡ ಹೋರಾಟ. ಸೊ ಹಸ್ಬೆಂಡ್ ಎಷ್ಟು ಖುಷಿ ಆದರು? ಆ್ಯಕ್ಚುಲಿ ಈ ಎಂಟೈರ್ ಜರ್ನಿಯಲ್ಲಿ ನನ್ನ ದೊಡ್ಡ ಬಿಗ್ಗೆಸ್ಟ್ ಸಪೋರ್ಟರ್ ಅಂದರೆ ನನ್ನ ಹಸ್ಬೆಂಡ್. ಯಾವತ್ತೂ ಒಂದು ದಿವಸನೂ ಅಂಜಲಿಲ್ಲ. ಅಂದರೆ ಮಗು ಇದೆ ಅಥವಾ ನೀನು ಇಷ್ಟೊಂದು ಕ್ಷೇತ್ರದಲ್ಲಿ ಇರಬೇಕು ಅಥವಾ ಎಲ್ಲ ರೀತಿಯೂ ಅವರು ನನಗೆ ಎಲ್ಲದಕ್ಕಿಂತ ಜಾಸ್ತಿ ಅನುಕೂಲ ಮಾಡಿಕೊಟ್ಟವರೇ ಅವರು. ಅಂದರೆ ತುಂಬ ಒಳ್ಳೆ ಸಾಥ್ ಕೊಟ್ಟವರು ಅವರು. ಸೊ ಹೊರಗಡೆ ನಿಂತಿದ್ರು, ಅವ್ರನ್ನ ಬಂದು ನೋಡಿದ ಕ್ಷಣ ಬಹಳ ಖುಷಿಯಾಗಿತ್ತು. ಹಾಂ, ಏನಂದ್ರೆ ಏನಂತ ವಿಶ್ ಮಾಡಿದರು? ಏನೂ ಇಲ್ಲ, ಜಸ್ಟ್ ಅಂದರೆ ನಾವಿಬ್ಬರು ತುಂಬ ಸ್ಟ್ರಗಲ್ ಮಾಡಿದ್ವು ಇಲ್ಲಿಗೆ ಬರಲಿಕ್ಕೆ. ನನಗೆ ನಿರಂತರವಾಗಿ ವಿರೋಧ ಶುರು ಆಯಿತು. ನನಗೆ ಟಿಕೆಟ್ ಸಿಗೋವರೆಗೂ, ಆಲ್ಮೋಸ್ಟ್ ಏಪ್ರಿಲ್ವರೆಗೂ ನಿರಂತರವಾಗಿ ಎಲ್ಲ ಕಡೆಯೂ ನನ್ನ ವಿರೋಧ, ನನ್ನ ಪಕ್ಷದವರೇ ಸಭೆಗಳು ಮಾಡಿದ್ರು, ನನಗೆ ಟಿಕೆಟ್ ಸಿಗಬಾರ್ದು ಅಂತ ಇದು ಮಾಡಿದ್ರು. ನಿರಂತರವಾಗಿ ಕಂಟಿನ್ಯೂಸ್ ಆಗಿ TV ಬಿಟ್ಟರು, ಸೋಷಲ್ ಮೀಡಿಯಾದಲ್ಲಿ ಬಿಟ್ಟರು, ತುಂಬ ಸ್ಟ್ರಗಲ್. ನಮ್ಮ ಮನೆ ಒಳಗಡೆ ನನ್ನ ತಾಯಿ ಜೊತೆನೇ ಒಡಗ್ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಷ್ಟಿಷ್ಟಲ್ಲ ಹಿಂಸೆ, ಆ ಮಟ್ಟಕ್ಕೆ ಇಲ್ಲಿ ನಡೆದು ಹೋಯಿತು. ಆಮೇಲೆ ಯಾರಿಗೂ ಅಂದರೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ದಿದ್ದಂಗೆ ಮಾಡಿದರು. ಬಟ್ ನನ್ನ ಹಸ್ಬೆಂಡ್ ಒಂದು ದಿವಸನೂ ಅಂಜಲಿಲ್ಲ. ನಮ್ಮ ತಂದೆ ತಾಯಿ ಅಂಜಿರ್ಬೋದು, ಬಟ್ ನನ್ನ ಹಸ್ಬೆಂಡ್ ಅಂತೂ ಒಂದು ದಿವಸನೂ ಅಂಜಲಿಲ್ಲ. ಏನೇ ಇದ್ರೇನು ಒಂದು ಮಾತೂ ಯಾವತ್ತೂ ಹೇಳಲಿಲ್ಲ, ನಿನ್ನ ಹತ್ರ ಇದು ಸಾಧ್ಯ ಇಲ್ಲ ಅಂತ, ಅಥವಾ ನೀನು ಈ ಥರ ಇರಬೇಕು, ಅಥವಾ ನೀನು ಈ ಥರ ಮಾತಾಡಬೇಕು, ಯಾವತ್ತೂ ಇಲ್ಲ. ಅಂದರೆ ನನಗೆ ಅವ್ರು ಸೈಲೆಂಟಾಗಿ ಯಾವತ್ತೂ ನನ್ನ ಬೆನ್ನ ಹಿಂದೆ ನಿಂತರು, ತುಂಬ ಸ್ಟ್ರಾಂಗಾಗಿ ನಿಂತರು. ಸೊ ಅದು ನನಗೆ ನಿಜವಾಗ್ಲೂ ಹೆಲ್ಪ್ ಆಯಿತು. ಅಂದರೆ ಯಾರು ಒಳಗಡೆ ಇಲ್ಲಿ ಮನೇಲಿ ಏನು ನಡೀತಾ ಇತ್ತು ನಮಗೆ ಸೊ ಅದನ್ನೆಲ್ಲ ನೋಡಿ, ಅಂದರೆ ಆ ಇನ್ಸಿಡೆಂಟ್ ಆಮೇಲೆ ನನಗೆ ಗೊತ್ತಿತ್ತು ಸೋಷಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಹಾಕ್ತಾರೆ ಅಂತ ವಿರೋಧ ಪಕ್ಷದವರು. ಈಸಿಯಾಗಿ ಟಾರ್ಗೆಟ್ ಮಾಡಬಹುದು ಅವ್ರದ್ದು ಉಡುಗೆ ತೊಡುಗೆ ಅದ್ರ ಬಗ್ಗೆ. ಸೊ ಅದನ್ನು ನಿರೀಕ್ಷೆ ಮಾಡಿದ್ದೆ. ಸೊ ಅದಕ್ಕೆ ನಾನು ಮೆಂಟಲಿ ಮೊದಲಿಂದನೂ ಪ್ರಿಪೇರ್ ಆಗಿದ್ದೆ. ಇನ್ಫ್ಯಾಕ್ಟ್ ನನ್ನ ಪಕ್ಷದವ್ರನ್ನ ಪ್ರಿಪೇರ್ ಮಾಡೋಕ್ಕಿಂತ ಹೆಚ್ಚಾಗಿ ನಾನು ವೋಟರ್ಸ್ನ, ಮತದಾರನ ಪ್ರಿಪೇರ್ ಮಾಡಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.